ಇನ್ನು ಬೆಂಗಳೂರಿನಲ್ಲಿ ಗರಿಗೆದರಿದ್ದಂತ ಕಾಂಗ್ರೆಸ್ ಮನೆಯ ಚಟುವಟಿಕೆಗಳು ಇವತ್ತು ಮೈಸೂರಿನಲ್ಲೂ ಕೂಡ ಸದ್ದು ಮಾಡಿದ್ವು. ಸಿಎಂ ರೇಸ್ನಲ್ಲಿ ಮುಂಚೂಣಿಯಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಸಿದ್ದರಾಮಯ್ಯ ತವರು ಕ್ಷೇತ್ರದಲ್ಲೇ ಸುತ್ತಾಡಿ ಗಮನ ಸೆಳೆದಿದ್ದಾರೆ. ಕೈ ನಾಯಕರನ್ನ ಭೇಟಿಯಾಗೋ ಮುಖೇನವಾಗಿ ತಂತ್ರ ಹೆಣೆದಿದ್ದಾರೆ. ಸಿಎಂ ಚರ್ಚೆ ಬೆನ್ನಲ್ಲೇ ಮೈಸೂರಿಗೆ ಬೆಳಗಾವಿ ಸಾಹುಕಾರನ ಎಂಟ್ರಿ. ಹೌದು, ಸಿಎಂ ಕುರ್ಚಿಯ ಚರ್ಚೆ ಇವತ್ತು ಮತ್ತೊಂದು ಮಗ್ಗಲಿಗೆ ಹೊರಳಿದೆ. ಸತೀಶ್ ಜಾರಕಿಹೊಳಿ ಇವತ್ತು ಮೈಸೂರಿಗೆ ಎಂಟ್ರಿ ಕೊಟ್ಟಿದ್ರು. ಕಾಂಗ್ರೆಸ್ನ ಪಾಲಿಕೆಯ ಮಾಜಿ ಸದಸ್ಯ ಲೋಕೇಶ್ ಪ್ರಿಯಾ ಅವರ ಮನೆಯಲ್ಲಿ ಉಪಹಾರ ಸೇವಿಸಿದ್ರು. ಇದಾದ ಬೆನ್ನಲ್ಲೇ ಮೈಸೂರು ಸುತ್ತಾಡುತ್ತಾ ಕಾರ್ಯಕರ್ತರ ಜೊತೆಗೆ ಮಾತುಕತೆ ನಡೆಸಿದ್ರು. ಶಾಸಕ ಹರೀಶ್ ಗೌಡ ಮನೆಗೆ ತೆರಳಿ ರಾಜಕೀಯವಾಗಿ ಚರ್ಚಿಸಿದ್ರು. ಇಡೀ ದಿನ ಮೈಸೂರು ಜಿಲ್ಲಾ ನಾಯಕರ ಜೊತೆಗೆ ಸಮಯ ಕಳೆದ್ರು. ಬೆಳಗಾವಿ ಸಾಹುಕಾರನ ಈ ನಡೆ ಹಲವು ಕುತೂಹಲ ಕೆರಳಿಸಿದೆ. ಮೈಸೂರಿನ ಭೇಟಿಯಲ್ಲಿ ರಾಜಕೀಯ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ರು. ಇದರ ಜೊತೆಗೆ ಸಿಎಂ ಬದಲಾಗಲ್ಲ, 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಹೈಕಮಾಂಡ್ ಅನ್ನೇ ಕೇಳಿ ಎಂದ್ರು. ಡಿಸಿಎಂ ಡಿಕೆ ಕೂಡ ಇದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಕಂಟಿನ್ಯೂ ಆಗಿ ಇರ್ತಾರೆ ಅಂತ ಅಷ್ಟು ಹೇಳಬಲ್ಲೆ. 5 ವರ್ಷ ಇರ್ತಾರ ಸರ್ ಅಂತ ಅದನ್ನ ಅವ್ರು ಕೇಳಿ. ನೀವು ಯಾರನ್ನ ಡೆಲ್ಲಿಗೆ ಹೋಗಿ ಈ ಪ್ರಶ್ನೆ ಕೇಳಬೇಕು. ನನ್ನ ಹಂತದಲ್ಲಿ 5 ವರ್ಷ ಇರ್ತಾರೋ 3 ವರ್ಷ ಇರ್ತಾರೋ ಅದು ನನ್ನ ಪ್ರಶ್ನೆ ಅಲ್ಲ. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಇರ್ತಾರೆ, ಅವ್ರ ಜೊತೆ ನಾವೆಲ್ಲ ಇದೀವಿ, ಅಷ್ಟು ಮಾತ್ರ ಹೇಳಬಲ್ಲ. ನಾವು ಬದಲಾವಣೆನೂ ಆಗುದಿಲ್ಲ. ಅದೆಲ್ಲ ಬೇರೆ ವಿಚಾರ ರೀ. ನಮ್ಮ ಸರ್ಕಾರ ಇರ್ತದೆ, ಸಿಎಂ ಇರ್ತದೆ. ಪಕ್ಷದ ಆಂತರಿಕವಾಗಿ ಆ ರೀತಿಯ ನಾಯಕತ್ವ ಬದಲಾವಣೆ ವಿಷಯ ಇಲ್ಲ. ಎಐಸಿಸಿ ಸ್ಪಷ್ಟವಾಗಿ ಶ್ರೀಯುತ ಸಿದ್ದರಾಮಯ್ಯನವರ ಜೊತೆಗೆ ಇದೆ. ಸಿಎಂ ಬದಲಾಗ್ತಾರಾ ಅನ್ನೋ ಹೊತ್ತಲ್ಲೇ ಕೆಬಿ ಕೋಳಿವಾಡ ಅವರ ಹೇಳಿಕೆ ಮುನ್ನೆಲೆಗೆ ಬಂದಿದೆ. ಹಿಂದೊಮ್ಮೆ ಸಿಎಂ ರಾಜೀನಾಮೆ ಆಗ್ರಹ ಮಾಡಿದ್ದ ಕೋಳಿವಾಡ ತಮ್ಮ ಹೇಳಿಕೆಗೆ ಬದ್ಧ ಅಂತ ಹೇಳಿದ್ದಾರೆ. ಇದಕ್ಕೆ ಸೈಲೆಂಟ್ ಆಗಿನೇ ಉತ್ತರ ಕೊಟ್ಟ ಡಿಕೆ ಯಾರೂ ಚರ್ಚಿಸುವ ಅಗತ್ಯ ಇಲ್ಲ ಎಂದಿದ್ದಾರೆ. ಮುಖ್ಯಮಂತ್ರಿಗಳ ರಾಜೀನಾಮೆ ಹೇಳಿಕೆ ಈಗಲೂ ಬದ್ಧ ತಾವು ಅಲ್ಲ. ಯಾವಾಗಲೂ ನಾನು ಅದು ಬದಲಾವಣೆ ಆಗಕ್ಕಾಗುತ್ತಾ? ಬದಲಾವಣೆ ಅಲ್ಲ, ನನ್ನ ಅಭಿಪ್ರಾಯ ನಾನು ಹೇಳಿದ್ದೀನಿ, ನನ್ನ ವೈಯಕ್ತಿಕ ಅಭಿಪ್ರಾಯ. ಖಾರ್ಗೆ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಇವತ್ತು that person may be in the party or may not be in the party, but it will affect the party, not the individual ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾವ ಕಾಂಗ್ರೆಸ್ ಅವರು ಯಾರು ಇದನ್ನು ಚರ್ಚೆ ಮಾಡೋದು ಅವಶ್ಯಕತೆ ಇಲ್ಲ. ಮುಖ್ಯಮಂತ್ರಿಗಳಿಗೆ ಯಾವುದು ಸಂಬಂಧ ಇಲ್ಲ. ಕಾನೂನು ಏನಿದೆ, ತನಿಖೆ ಏನಿದೆ ನಡೀತಾ ಇದೆ. ಡಿನ್ನರ್ ಮೀಟಿಂಗ್ ನಲ್ಲಿ ಸ್ಕೆಚ್ ಎಂದ ಅಶೋಕ್ಗೆ ಪರಂ ತಿರುಗೇಟು. ಕಾಂಗ್ರೆಸ್ ನಾಯಕರ ಸರಣಿ ಸಭೆಗಳ ಬಗ್ಗೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಂಗ್ಯವಾಡಿದ್ದಾರೆ. ಬ್ರೇಕ್ಫಾಸ್ಟ್ ಡಿನ್ನರ್ ಮೀಟಿಂಗ್ ನಡೀತಾ ಇವೆ ಅಂತ ಕುಟುಕಿದ್ದಾರೆ. ಈ ಮಾತಿಗೆ ಇದು ಕಾಫಿ ಪೇ ಚರ್ಚೆ ಅನ್ನೋ ಮೂಲಕ ಪರಮೇಶ್ವರ್ ತಿರುಗೇಟು ಕೊಟ್ರು. ರಾಜಾರೋಷವಾಗಿ ಮುಖ್ಯಮಂತ್ರಿ ಪದವಿಗೆ ರನ್ನಿಂಗ್ ರೇಸ್ ಓಡ್ತಾ ಇದ್ದಾರೆ. ಇಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅಂದ್ರೆ ಮುಗೀತು, ಮುಖ್ಯಮಂತ್ರಿನ ಇಳಿಸುವಂತ ಮೀಟಿಂಗ್. ಅದು ರಾತ್ರಿ ಡಿನ್ನರ್ ಏನಾನ ಮಾಡಿದ್ರೆ ಅದು ಗ್ಯಾರಂಟಿ ಏನೋ ಸ್ಕೆಚ್ ಹಾಕಿರ್ತಾರೆ ಇವರು. ಚಾಯ್ ಪೇ ಚರ್ಚಾ, ಈಗ ನಾವು ಕಾಫಿ ಪೇ ಚರ್ಚೆ ಮಾಡಿದಪ್ಪ. ಏನಾಗಿದೆ? ಎಲ್ಲಿ ನಾವು ಇಬ್ಬರು ಕೂತ್ಕೊಂಡು 2 ಲೋಟ ಕಾಫಿ ಕುಡಿದ್ಬಿಟ್ರೆ ಮುಖ್ಯಮಂತ್ರಿ ಮಾಡಿಬಿಡ್ತಾರೆ ಅನ್ನೋದಾದರೆ ಭಾಳ ಚರ್ಚೆಗಳಾಗ್ತಾವೆ. ಇದೆಲ್ಲದರ ನಡುವೆ ಇವತ್ತು ಸಚಿವ ಪ್ರಿಯಾಂಕ್ ಖರ್ಗೆ, ಪರಮೇಶ್ವರ್, ಆರ್ಬಿ ತಿಮ್ಮಾಪುರ, ಸಿದ್ದರಾಮಯ್ಯ ಅವರನ್ನ ಭೇಟಿಯಾದ್ರು. ಇದರ ಜೊತೆಗೆ ಬೆಳಗ್ಗೆ ಅಷ್ಟೇ ಡಿಸಿಎಂ ಡಿಕೆ ಭೇಟಿಯಾಗಿದ್ದ ವಿನಯ್ ಕುಲಕರ್ಣಿ ಮಧ್ಯಾಹ್ನದ ಮೇಲೆ ಸಿಎಂ ಮೀಟ್ ಮಾಡಿರೋದು ಕುತೂಹಲ ಕೆರಳಿಸಿದೆ. ಬ್ಯೂರೋ ರಿಪೋರ್ಟ್, TV9.